ನಮಸ್ತೆ ಗೆಳೆಯರೇ, ಇದು ಗುರುವಾರದ ಲಾಗ್. ಕಬೋರ್ಡ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಕೊಂಡೆ. ತುಂಬಾ ಗಲೀಜಾಗೋಗಿತ್ತು. ಯಾವಾಗ್ಲೂ ಹೆಂಗಂದ್ರೆ ಹಂಗೆ ಇಟ್ಟು ಎಲ್ಲ ಫುಲ್ಲು ಬಟ್ಟೆ ಎಲ್ಲ ಸಿಗ್ತಾನೆ ಇರಲಿಲ್ಲ. ಅದರಿಂದ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಮಗಳು ಮಲ್ಕೊಂಡಾಗ ಮಾಡೋಣ ಅಂದ್ಕೊಂಡೆ. ತುಂಬಾ ಕಷ್ಟ ಆಗಿಬಿಡ್ತಾಯಿದೆ ಇವಾಗಂತೂ ಅವಳನ್ನ ಮಲಗ್ಸೋಕ್ಕೆ. ಜೋಳಿ ತೆಗ್ದಾಗಿಂದ ಮಿನಿಮಮ್ 3 ಅವರ್ ಅವಳು ನಿದ್ದೆ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಆದರೂ ಮಲಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಅವಳನ್ನೂ ಇಟ್ಕೊಂಡೆ ಮಾಡೋಣ ಅಂತ ಬಂದೆ, ಇನ್ನು ಲೇಟ್ ಆಗಿಬಿಡತ್ತೆ ಅಂತ. ನಾನು ಎಲ್ಲ ಬಟ್ಟೆನೂ ತೆಗ್ದು ಕೆಳಗಡೆ ಹಾಕ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಯಾವುದೂ ಸರಿಯಾಗಿ ಸಿಕ್ಕಲ್ಲ. ಅದರಿಂದ ಅದು ಯಾವುದು ರ್ಯಾಕ್ ಇರುತ್ತೋ ಅದನ್ನು ಮಾತ್ರ ತೆಗ್ದು ಕೆಳಗಡೆ ಹಾಕ್ಕೋತೀನಿ. ಮತ್ತು ಕೆಳಗಡೆ ಹಾಕ್ಕೊಳ್ಳೋಕ್ಕೂ ಸ್ವಲ್ಪ ಭಯ. ಮಗು ಏನಾನ ಸ್ವೀಟ್ ಅದು ಇದು ತೊಗೊಂಡು ಬಂದು ಹಾಕ್ಬಿಡ್ತಾಳೆ, ಅಥವಾ ನೀರೇನಾನ ಒಯ್ದುಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನೇನು ಪೂರ್ತಿಯಾಗಿ ತೆಗಿಯಲ್ಲ. ನಾನು ಆಮೇಲೆ ಅದು ಧೂಳೆಲ್ಲ ಹೊಡ್ಕೊಂಡು, ನನಗೆ ನಶೆ ಉಂಡೆ ಸ್ಮೆಲ್ ಅಂದರೆ ತುಂಬಾ ಇಷ್ಟ. ಅದರಿಂದ ನಾನು ನಶೆ ಉಂಡೆ ಹಾಕ್ಕೊಳ್ತೀನಿ. ನಂಗೆ ಅದು ಸ್ಮೆಲ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಮತ್ತು ಸ್ಯಾರೀಸ್ಗಳನ್ನ, ಮುಖ್ಯವಾಗಿ ರೇಷ್ಮೆ ಸೀರೆನ ತಿಂಗ್ಳಿಗೊಂದು ಸತಿನಾದರೂ ಎತ್ತಿ ಮಡಚಿಡಬೇಕು. ಆವಾಗ ಅದು ಸ್ಯಾರಿಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ. ಮಡಚಿಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಉಲ್ಟಾ ಮಾಡಿ ಸೀರೆನ ಬಿಸಿಲಲ್ಲಿ ಒಣಗಾಕಬೇಕು. ನನಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮತ್ತು ಅಷ್ಟು ಬಿಸಿಲು ಇಲ್ಲದೆ ಇದ್ದಿದ್ದ ಕಾರಣ ನಾನು ಬಿಸಿಲಿಗೆ ಹಾಕಲಿಲ್ಲ, ಹಂಗೆ ಮಡಚಿಕ್ತಾಯಿದ್ದೀನಿ. ತಿರ್ಗಾ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಫುಲ್ಲು ಚಳಿ ಇದೆ ಇವಾಗ. ತುಂಬ ದಿವ್ಸದ ಗಂಟ ನಾವು ಸೀರೆನ ಹಂಗೆ ಮಡಚಿ ಹಂಗೆ ಬಿಟ್ಬಿಟ್ಟು ತೆಗಿಲೇ ಇಲ್ಲ ಅಂದರೆ ಸೀರೆಗಳು ನಾವು ಹೆಂಗೆ ಮಡಚಿರ್ತೀವೋ ಹಂಗಂಗೆ ಬಿಟ್ಕೊಂಡು ಬಿಡುತ್ತೆ ಬಟ್ಟೆ. ನೀವು ನೋಡಿರ್ಬೇಕಂದ್ರೆ ಹಳೆ ಬಟ್ಟೆಗಳೇ ಆಗಿರ್ಬೋದು, ಮಡ್ಚಿಕ್ಕಿರ್ತೀವಿ, ಸ್ವಲ್ಪ ದಿವಸ ಆದಮೇಲೆ ತೆಗೆದ್ರೆ ಅದು ಅಲ್ಲೇ ಹರಿದೋಗಿರುತ್ತೆ. ಹೆಂಗೆ ಹರಿದೋಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಯಾಕೆ ಹರಿದೋಗುತ್ತೆ ಅಂದರೆ ಹಿಂಗೆ ಮಡಚಿ ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಅದರಿಂದ ಅದು ಹರಿದೋಗುತ್ತೆ. ಅದಕ್ಕೆ ತಿಂಗ್ಳಿಗೊಂದು ಸತಿ ತೆಗ್ದು ಬೇರೆ ಬಟ್ಟೆ ಆದರೂ ನಾರ್ಮಲ್ ಯೂಸ್ ಮಾಡ್ತಾಯಿರ್ತೀವಿ, ಆವಾಗವಾಗ ಯೂಸ್ ಮಾಡ್ತಾಯಿರ್ತೀವಿ, ತೆಗಿತಾ ಇರ್ತೀವಿ. ರೇಷ್ಮೆ ಸೀರೆಗಳಂದರೆ ಕಾಸ್ಟ್ಲಿದೆಲ್ಲ ಇರುತ್ತೆಲ್ಲ, ಅದನ್ನು ತೆಗಿಯೋದಿಲ್ಲ. ಯಾಕಂದರೆ ತುಂಬ ಅಪರೂಪ ಯಾವುದನ್ನ ದೊಡ್ಡ ಫಂಕ್ಷನ್ಸ್ಗಳಾದರೆ ಮಾತ್ರ ತೆಗಿತೀವಿ. ಅದರಿಂದ ತಿಂಗ್ಳಿಗೊಂದು ಸತಿ ತೆಗ್ದು ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಮಡಚಿಡೋದ್ರಿಂದ ಸೀರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ವರ್ಷಗಳು ಕೂಡ ಬರುತ್ತೆ. ಮತ್ತು ತೆಗ್ದು ಮಡ್ಚೋಕ್ಕೆ ಮುಂಚೆ ಒಂದು ಸತಿ ಸೀರೆನ ಚೆಕ್ ಮಾಡ್ಕೊಳ್ಬೋದು, ಏನಾನ ಆಗಿದೆಯಾ, ಗಲೀಜು ಏನಾನ ಆಗಿದೆಯಾ ಅಂತ. ಮತ್ತು ನಾರ್ಮಲ್ ಸೀರೆಗಳನ್ನಾದರೆ ಏನು ತೊಂದರೆ ಇಲ್ಲ, ಫ್ಯಾನ್ಸಿ ಸ್ಯಾರೀಸ್ಗಳಾದರೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಇಕ್ಕಿದ ಜಾಗದಲ್ಲೇ ಸ್ವಲ್ಪ ಹಂಗೆ ಹಿಂಗೆ ಅಲ್ಲಾಡಿದ್ರೆ ಸಾಕು, ಅದು ಫೋಲ್ಡಿಂಗ್ ಹೊರ್ಟೋಗುತ್ತೆ. ಅದರಿಂದ ಅದನ್ನು ಮಡಚಿಕ್ಕೊಳ್ಬೇಕು. ಇನ್ನು ರೇಷ್ಮೆ ಸೀರೆ ಅಂತೂ ಕಂಪಲ್ಸರಿ ಮಡಚಿಕ್ಲೇಬೇಕು ತಿಂಗ್ಳಿಗೊಂದು ಸತಿ, ಅವಾಗ ತುಂಬಾ ಚೆನ್ನಾಗಿರುತ್ತೆ ಸೀರೆಗಳು. ಮತ್ತು ಸ್ಯಾರೀಸ್ಗಳು ಅಂದರೆ ಇವಾಗ ರೇಷ್ಮೆ ಸೀರೆಗಳನ್ನ ಡ್ರೈ ವಾಶಿಗೆ ಕೊಡ್ತೀವಿ, ಅದು ನಾರ್ಮಲ್ಲು. ಮತ್ತು ನಾರ್ಮಲ್ ಸ್ಯಾರಿಗಳನ್ನ ಮನೇಲೇ ಒಗ್ದಾಕ್ತೀವಿ. ಅದನ್ನು ಒಗಿಬೇಕಾದ್ರೆ ಅದನ್ನು ಬ್ರಷಲ್ಲಾಗಿರ್ಬೋದು ಆ ಥರ ಎಲ್ಲ ಉಜ್ಜಬಾರ್ದು. ಕ್ಲೀನಾಗೆ ಶಾಂಪು ನೀರು ಮಾಡಿ ಶಾಂಪು ನೀರಲ್ಲಿ ಹಾಕಿ ಅದನ್ನು ಬರೀ ಕುಕ್ಕಬೇಕು ಅಷ್ಟೇ, ಜಾಸ್ತಿನೂ ಕುಕ್ಕಬಾರ್ದು, ಒಂದು ಸಲ ಉದುರೋಗ್ಬಿಡುತ್ತೆ. ಮತ್ತು ಬ್ರಷ್ಷು ಕೂಡ ಹಾಕ್ಬಾರ್ದು. ಹಂಗೆ ಹಾಕ್ದಲೇ ಒಗೆದ್ರೆ ಆ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಬಟ್ಟೆನಾಗಲಿ ಬಿಸಿಲಲ್ಲಿ ಒಣಗಾಕೋ ಟೈಮಲ್ಲಿ ಉಲ್ಟಾ ಒಣಗಾಕಬೇಕು. ಉಲ್ಟಾ ಒಣಗಾಕೋದ್ರಿಂದ ಕಲರ್ ಹೋಗೋದಿಲ್ಲ. ಮತ್ತು ಯಾವ ಅದು ಬಟ್ಟೆ ತೊಗೊಂಡಾಗ ಯಾವ ರೀತಿ ಇರುತ್ತೋ ಅದೇ ರೀತಿಲೇ ಇರುತ್ತೆ. ನೀವು ಬೇಕಂತ ಚೆಕ್ ಮಾಡಿ, ನೀವು ದಿನ ಬಿಸಿಲಲ್ಲಿ ಒಣಗಾಕ್ತಿರಲ್ಲ ಆ ಬಟ್ಟೆನ ಉಲ್ಟಾ ನೋಡಿ, ಉಲ್ಟಾ ಎಷ್ಟು ಚೆನ್ನಾಗಿ ಕಲರ್ ಆಗಿರುತ್ತೆ. ಅದೇ ಸೀದಾ ಹಂಗಿರಲ್ಲ, ಕಲರೇ ಚೇಂಜ್ ಆಗೋಗಿರುತ್ತೆ. ಅದರಿಂದ ಬಟ್ಟೆಗಳನ್ನೆಲ್ಲ ಉಲ್ಟಾ ಒಣಗಾಕಬೇಕು. ಉಲ್ಟಾ ಒಣಗಾಕೋದ್ರಿಂದ ಬಟ್ಟೆ ಚೆನ್ನಾಗಿರುತ್ತೆ, ತುಂಬ ದಿವಸ ಕೂಡ ಬರುತ್ತೆ. ಸ್ಯಾರೀಸ್ನ ಯಾವಾಗೂ ಕೆಳಗಡೆ ಹಾಕ್ಕೊಂಡು ಫೋಲ್ಡ್ ಮಾಡಿದ್ರೆ ಕ್ಲೀನಾಗಿ ಫೋಲ್ಡ್ ಮಾಡ್ಬೋದು. ನಾನು ಕ್ಯಾಮ್ರಾ ಕಾಣಲ್ಲ ಮತ್ತು ಕೆಳಗಡೆ ಇಟ್ಕೊಂಡು ಫೋಲ್ಡ್ ಮಾಡುವಾಗ ಫೋನ್ ಇಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಮೇಲೆ ಇಟ್ಕೊಂಡು ಮಾಡೋದು.
ನಾನು ಆಲ್ಮೋಸ್ಟ್ ಯಾವಾಗಲೂ ಸ್ಯಾರೀಸ್ನ ಕೆಳಗಡೆ ಯಾವುದನ್ನ ಒಂದು ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಫೋಲ್ಡ್ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿ ಫೋಲ್ಡಿಂಗ್ ಆಗುತ್ತೆ. ಅದಾದಮೇಲೆ ನಾನು ಸ್ಯಾರೀಸ್ ಒಳಗಡೆನೇ ಬ್ಲೌಸ್ ಇಡ್ತೀನಿ. ಹೊರ್ಗಡೆನೂ ಇಟ್ಕೊಳ್ಬೋದು. ಮತ್ತು ಕೆಲವೊಂದು ಹುಕ್ಸ್ಗಳಿರುತ್ತಲ್ಲ ಬ್ಲೌಸ್ದು, ಅದು ತುಕ್ಕಿಡ್ದಂಗೆಲ್ಲ ಆಗಿಬಿಡುತ್ತೆ. ಅದರಿಂದ ಮೊದಲೆಲ್ಲ ಹೊರ್ಗಡೆನೇ ಇಡ್ತಾಯಿದ್ದೆ. ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಇಟ್ಕೊತಾ ಇದ್ದೀನಿ. ಮತ್ತು ಎಲ್ಲನ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ತುಂಬ ಗಡಿಬಿಡಿ ಆಗುತ್ತೆ. ಸೀರೆ ಎತ್ಕೊಂಡು ಬಿಡ್ತೀನಿ, ಆಮೇಲೆ ಬ್ಲೌಸ್ ಹುಡುಕಬೇಕು. ಅದರಿಂದ ಇವಾಗ ಒಟ್ಟಿಗೆ ಇಟ್ಕೊತೀನಿ. ಬಟ್ ಆದರೆ ಹುಕ್ಸ್ನ ಕ್ಲೀನಾಗಿ ಒಳಗಡೆಗೆ ಮಡಚಿ ಇಡ್ತೀನಿ. ಯಾಕಂದರೆ ಕೆಲವೊಂದು ತುಕ್ಕಿಡಿಯೋದ್ರಿಂದ ಅದು ಸೀರೆನೂ ಸಹ ಹಂಗೆ ಆಗಿಬಿಟ್ಟಿದೆ. ನಂದು ಆಲ್ಮೋಸ್ಟ್ ಒಂದು 2-3 ಸೀರೆ ಹಾಗೆ ಆಗಿದೆ. ಆವಾಗಿಂದ ಸ್ವಲ್ಪ ಭಯ ನನಗೆ ಸೀರೆ ಒಳಗೆ ಬ್ಲೌಸ್ ಇಕ್ಕೋಕ್ಕೆ. ಅದರಿಂದ ಹುಕ್ಸ್ನ ಮಡಚಿಬಿಟ್ಟು ಇಡ್ತೀನಿ. ಅಕಸ್ಮಾತ್ ಆದ್ರೂ ಬರೀ ಬ್ಲೌಸಿಗೆ ಮಾತ್ರ ಆಗೋ ಥರ. ಅದಾದಮೇಲೆ ಇಲ್ಲಿ ಸೀರೆಗಳನ್ನ ನಾವು ಇಡ್ತೀವಲ್ಲ, ಅದು ಹೆಂಗೆ ಇವಾಗ ಕೆಲವೊಂದು ಸತಿ ನೋಡಿ ಸೀರೆಗಳೆಲ್ಲ ಜಾರಿ ಜಾರಿ ಬೀಳ್ತಾ ಇರುತ್ತೆ. ಅದು ಯಾಕೆ ಬೀಳುತ್ತೆ ಅಂದರೆ ನಾವು ಕ್ಲೀನಾಗಿ ಇಡಬೇಕು. ಇವಾಗ ಒಂದೊಂದು ಮೂಲೆ ಇರುತ್ತೆ ಅಲ್ಲ, ಆ ಮೂಲೆಗಳನ್ನ ಮೂಲೆ ಇಟ್ಕೊಂಡು ಹೋಗಬೇಕು. ಅಂದರೆ ಒಂದು ಸೈಡಿಗೆ ಮೂಲೆ ಬಂದರೆ, ಇವಾಗ ರೈಟ್ ಸೈಡಿಗೆ ಮೂಲೆ ಬಂದರೆ ತಿರ್ಗಾ ಲೆಫ್ಟ್ ಸೈಡಿಗೆ ಮೂಲೆ ಬರಬೇಕು. ತಿರ್ಗಾ ಅದಾದಮೇಲೆ ರೈಟ್ ಸೈಡಿಗೆ ಬರಬೇಕು. ತಿರ್ಗಾ ಅದಾದಮೇಲೆ ಲೆಫ್ಟ್ ಸೈಡಿಗೆ ಬರಬೇಕು. ಆ ಥರ ನಾವು ಇಕ್ಕೋದ್ರಿಂದ ಸ್ಯಾರೀಸ್ನ ಅದು ಜಾರಲ್ಲ. ಮತ್ತು ಫ್ಯಾನ್ಸಿ ಸ್ಯಾರಿ ಸಿಕ್ಕಿದ್ಮೇಲೆ ಅದ್ರ ಮೇಲೆ ಯಾವುದನ್ನ ಸ್ವಲ್ಪ ವೆಯ್ಟ್ ಆಗಿರೋಂಥ ಸ್ಯಾರಿಗಳನ್ನ ಇಕ್ಬೇಕು. ತಿರ್ಗಾ ಅದ್ರ ಮೇಲೆ ಬೇಕಂದರೆ ಫ್ಯಾನ್ಸಿ ಸ್ಯಾರಿ ಇಡಬೇಕು. ಹಂಗೆ ಇಡೋದ್ರಿಂದ ಸ್ಯಾರೀಸು ಜಾರೋದಿಲ್ಲ. ಮತ್ತು ಜಾಗನೂ ಕೂಡ ತುಂಬ ಜಾಗ ಸಿಕ್ಕತ್ತೆ. ಒಂದ್ರ ಮೇಲೆ ಒಂದು ಕ್ಲೀನಾಗಿ ಜೋಡಿಸ್ತಾ ಹೋದರೆ ಜಾಗ ಕೂಡ ನಮಗೆ ಈಸಿಯಾಗಿ ಸಿಕ್ಕತ್ತೆ. ನೋಡಿ ಇವಾಗ ನಾನು ಹೆಂಗೆ ಇಕ್ಕಿದ್ದೀನಿ ಅಂತ. ಫಸ್ಟು ರೈಟು, ಆಮೇಲೆ ಲೆಫ್ಟು, ರೈಟು, ಲೆಫ್ಟು, ರೈಟು, ಲೆಫ್ಟು, ರೈಟು, ಲೆಫ್ಟು ಮತ್ತು ರೈಟು ಹಿಂಗೆ ಇಕ್ಕಬೇಕು. 10 ಸೀರೆ ಇಟ್ಕೊಂಡು ಅದನ್ನು ಇನ್ನೊಂದು ಸತಿ ಕ್ಲೀನಾಗೆ ಸೆಟ್ ಮಾಡ್ಕೊಳ್ಬೇಕು. ಅಂದರೆ ಜೋಡಿಸ್ಕೊಳ್ಬೇಕು ಕ್ಲೀನಾಗಿ ಒಂದೇ ಸಮ ಇರೋ ಥರ. ಮುಂದೆ ಹಿಂದೆ ಮಾಡ್ಕೊಂಡು ಕ್ಲೀನಾಗಿ ಒಂದೇ ಸಮ ಇದ್ದರೆ ಸೀರೆಗಳು ಈಸಿಯಾಗಿ ಬೀಳೋದಿಲ್ಲ. ಆ ಥರ ಜೋಡಿಸಿ ಇಕ್ಕೊಳ್ಬೇಕು. ಜಾಸ್ತಿ ಇಕ್ಬಿಟ್ರೆ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 10 ಸೀರೆ ಇಟ್ಕೊಂಡು ಆ ಥರ ಮಾಡ್ಕೊಳ್ಬೇಕು. ಇವಾಗ ನಾವು ರೈಟ್ಗೆ ಇಟ್ಟಿದ್ದೀವಿ, ನೆಕ್ಸ್ಟ್ ಸ್ಯಾರಿ ಕೂಡ ರೈಟ್ಗೆ ಬರ್ತಾಯಿದೆ ಅಂದರೆ ಅದು ಫೋಲ್ಡಿಂಗ್ನ ಉಲ್ಟಾ ಮಾಡಬೇಕು. ಆ ಫೋಲ್ಡಿಂಗ್ ಉಲ್ಟಾ ಮಾಡೋದ್ರಿಂದ ತಿರ್ಗಾ ಅದನ್ನು ಇಕ್ಕಿದಾಗ ಅದು ಲೆಫ್ಟಾಗಿ ಬರುತ್ತೆ. ಬರ್ತಾ ಇಲ್ವಲ್ಲ ಅಂತ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಈಗ ನಾವು ಸೀದಾ ಮಡಚಿರ್ತೀವಿ, ಅದನ್ನು ಉಲ್ಟಾ ಮಾಡ್ಕೊಳ್ಬೇಕು ಅಷ್ಟೇ. ಫುಲ್ ಓಪನ್ ಮಾಡೋಂಗಿಲ್ಲ ಫೋಲ್ಡಿಂಗ್ನ. ಜಸ್ಟ್ ಒಂದು ಪಾರ್ಟ್ ಅಷ್ಟೇ ಓಪನ್ ಮಾಡಿ ಉಲ್ಟಾ ಮಾಡ್ಕೊಳ್ಬೇಕು. ಸ್ಯಾರಿನ ಒಂದು ಪಾರ್ಟ್ ಓಪನ್ ಮಾಡಿ ಉಲ್ಟಾ ಮಾಡಿ ಮಡಚಿಕ್ತಾ ಇದ್ದೀನಿ ನೋಡಿ. ಈಗ ಮೂಲೆ ಬಂದು ಲೆಫ್ಟ್ಗೆ ಬರುತ್ತೆ ನಮಗೆ. ಹಿಂಗೆ ಮಾಡೋದ್ರಿಂದ ಈಸಿಯಾಗಿ ಹೋಗುತ್ತೆ. ಮಡಿಸ್ತಾನೆ ನೋಡ್ಕೊಳ್ಬೋದು. 1-2 ಸತಿ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಯಾರೀಸ್ ಬಂದಿದೆ ಅಂತ. ಮತ್ತು ಸ್ಯಾರೀಸ್ ಹಿಂಗೆ ಇಕ್ಕೋದ್ರಿಂದ ನೋಡಿ ಪಕ್ಕದಲ್ಲಿ ಏನೂ ಇಲ್ಲ ಅಂದರೂ ಸ್ಯಾರೀಸ್ ಬೀಳೋದಿಲ್ಲ. ಅದೇ ಕೆಲವೊಮ್ಮೆ ಪಕ್ಕದಲ್ಲಿ ಇಕ್ಕಲೇಬೇಕು ಏನಾದರೂ, ಇಲ್ಲಾಂದರೆ ಸ್ಯಾರೀಸ್ ಬಿದ್ದೋಗ್ಬಿಡುತ್ತೆ ಅಂತ ಅದು ಪಕ್ಕ ಏನಾನ ಇಟ್ಟು ನಾವು ಸ್ಯಾರೀಸ್ ಜೋಡಿಸ್ತೀವಿ. ಅದೇ ನಾವು ಕ್ಲೀನಾಗಿ ಮಡಚಿ ಇಕ್ಕೋದ್ರಿಂದ ಸ್ಯಾರೀಸ್ ಪಕ್ಕ ಏನು ಇಕ್ಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ಯಾರೀಸೇ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಇನ್ನು ಮಿಕ್ಕಿ ನನ್ನ ಡ್ರೆಸ್ಗಳೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಲಂಗಗಳು ಅಷ್ಟೇ. ಈ ಒಂದು ಸೈಡ್ ಬಂದು ಫುಲ್ಲು ಕೆಳಗಡೆ ಇರುತ್ತೆ, ಇನ್ನೊಂದು ಸೈಡ್ ಬಂದು ಫುಲ್ ಹೈಟಲ್ಲಿರುತ್ತೆ. ಅದು ಇಕ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಲಂಗಗಳು ಜಾರಿ ಬಿದ್ದೋಗುತ್ತೆ. ಅದರಿಂದ ಏನು ಮಾಡಬೇಕು, ಉಲ್ಟಾ ಇಕ್ಕಬೇಕು ಲಂಗಗಳನ್ನ. ಒಂದು ಲಂಗ ಈ ಕಡೆ, ಒಂದು ಲಂಗ ಆ ಕಡೆ ಅನ್ನೋ ರೀತಿಲಿ ಇಕ್ಕಬೇಕು. ಅಂದರೆ ಮೂಲೆ ಈ ಕಡೆನೇ ಬರಬೇಕು. ಉಲ್ಟಾ ಸೀದಾ ಇಕ್ಕೊಂಡು ಹೋಗಬೇಕು. ಸೇಮ್ ಇದರಲ್ಲೂ ಕೂಡ ಹಂಗೆ ಒಂದು ಮೂಲೆ ರೈಟ್ ಸೈಡ್ ಅಂದರೆ ದಪ್ಪ ಇರೋ ಮೂಲೆನ ಒಂದು ರೈಟ್ ಸೈಡ್ಗೆ ಹಾಕಿದ್ರೆ ತಿರ್ಗಾ ಇನ್ನೊಂದು ಸೈಡ್ ದಪ್ಪ ಇರೋ ಮೂಲೆನ ಲೆಫ್ಟ್ ಸೈಡ್ಗೆ ಹಾಕ್ಕೊಳ್ಬೇಕು. ಆ ರೀತಿ ಮಾಡೋದ್ರಿಂದ ಇದು ಕೂಡ ಬೀಳಲ್ಲ. ಮತ್ತು ಹಿಂದೆ ಹೈಟು ಕೂಡ ಬರೋದಿಲ್ಲ, ಕ್ಲಿಯರಾಗಿರುತ್ತೆ. ದೊಡ್ಡವ್ರದ್ದು 1000 ಬಟ್ಟೆ ಇದ್ದರೂ ಕೂಡ ಮಡ್ಚಿಕ್ಬಿಡ್ಬೋದು. ಆದರೆ ಮಕ್ಕಳದು 50 ಬಟ್ಟೆನೂ ಕೂಡ ಮಡ್ಚಿಕ್ಕೋಕ್ಕಾಗಲ್ಲ. ಅವ್ರದ್ದಂತೂ ತುಂಬಾ ಕಷ್ಟ ಮಡ್ಚಿಕ್ಕೋದಕ್ಕೆ. ಮತ್ತು ಚಿಕ್ಕದಾಗಿ ಮಡ್ಚಿಕ್ಕಿದ್ರೆ ಅದು ಬಿದ್ದು ಹೋಗುತ್ತೆ. ಅದರಿಂದ ಅಗಲವಾಗಿ ಮಡ್ಚಿಕ್ಬೇಕು. ನನ್ನ ಬಟ್ಟೆ ಬೇಗನೆ ಆಗೋಗುತ್ತೆ, ಆದರೆ ನನ್ನ ಮಗಳು ಬಟ್ಟೆಗೆ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಆ ಬಟ್ಟೆಗಳನ್ನ ಇಕ್ಕೋಕ್ಕೂ ಪ್ರಾಬ್ಲಮ್ಮೇ. ಒಂದೊಂದು ಥರ ಬಟ್ಟೆಗಳು, ಯಾವ್ದ್ಯಾವ್ದು ಎಲ್ಲೆಲ್ಲಿ ಜೋಡಿಸೋದು, 4 ಇರುತ್ತೆ. ಅಯ್ಯೋ ತುಂಬಾ ಕಷ್ಟ.
ನನ್ನ ಮಗಳು ಅವ್ವ ಕೊಡ್ತಾಯಿದ್ದಾಳೆ ಫೋನ್ಗೆ. ನೋಡಿ ಫುಲ್ಲು ಮುಗ್ದಿದೆ ಮಡ್ಚಿರೋದು. ಹೆಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.